Hello my dear students and viewers, let's welcome back to my YouTube channel. Dear students, today in this video we are going to discuss about the key answers of today's science examination question paper. I hope you all have done very well in today's examination. So how was the overall questions in the science question paper? First let me tell you, so how it should be the technical subject. Logically questions have to be framed, such like question paper setters have framed the questions very well. Few tricky questions also were there, and most of the questions were dead easy, and average students also might have wrote very well in today's examination. And for talented students, one or two tricky questions were there, and depends upon their IQ level, they might have answered very well. Now let's see the key answers. Now physics part first. See the first question, the power of a lens. Here in physics, the first one is we have to calculate like this, and now the answer will come 0.5 meter. ಸೊ ಮೊದಲನೇ ಪ್ರಶ್ನೆಗೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಹಾಗೆ ನಾವು ನೆಕ್ಸ್ಟ್ ಫಿಸಿಕ್ಸ್ ಅಲ್ಲಿ ಎರಡನೇ ಪ್ರಶ್ನೆಗೆ ಬಂದ್ರೆ, ಸೊ ಇಲ್ಲಿ ನಮಗೆ ರೆಸಿಸ್ಟಿವಿಟಿ ಕಾನ್ಸೆಪ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಒನ್, ಬಿಕಾಸ್ ಇನ್ ದಿಸ್ ಟೇಬಲ್ ವಿ ನೋ ವೆರಿ ವೆಲ್ ಲೋಯರ್ ದ ರೆಸಿಸ್ಟಿವಿಟಿ ಹೈಯರ್ ಇಟ್ಸ್ ಕಂಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ, ಅಂಡ್ ದಟ್ ಕಂಡೀಷನ್ ವಿ ಹ್ಯಾವ್ ಲರ್ನ್ಡ್. ಸೊ ಆನ್ ದಟ್ ಬೇಸ್ ಆಪ್ಷನ್ ಸಿ ವಿಲ್ ಬಿ ದ ರೈಟ್ ಆನ್ಸರ್. ನಾವು ಈಗ ನೆಕ್ಸ್ಟ್ ನಿಮಗೆ 1 ಮಾರ್ಕ್ ಅಲ್ಲಿ ಬಂದ್ರೆ ಈಸಿ ಆಗಿರುತ್ತೆ. ರಿಯೋಸ್ಟಾಟ್ ಸಿಂಬಲ್ಸ್ ಅನ್ನ ನೀವು ಹಾಕಿದ್ದೀರಾ, ಸೊ ಹೀಗಾದ್ರೂ ಹಾಕ್ಬೋದು, ಇಲ್ಲ ಆರೋ ಮಾರ್ಕ್ ವಿ ಕ್ಯಾನ್ ಪುಟ್ ಲೈಕ್ ದಿಸ್ ಆಲ್ಸೋ. ವೈರ್ ಕ್ರಾಸಿಂಗ್, ಇದನ್ನ ವೈರ್ ಕ್ರಾಸಿಂಗ್ ನ ಈ ತರ ಸಿಂಬಲ್ಸ್ ಅನ್ನ ನೀವು ಹಾಕಿದ್ದೀರಾ, ಅಂಡ್ ನಾವು ಈ ಪ್ರಶ್ನೆಗೆ ನಾವು 5 ಟೈಮ್ಸ್ ಗ್ರೇಟರ್ ಆಗಿರುತ್ತೆ ಅದು. ಸೊ ನೆಕ್ಸ್ಟ್ ಇಲ್ಲಿ 5ನೇ ಪ್ರಶ್ನೆ ಫಿಸಿಕ್ಸ್ ಪಾರ್ಟ್ ಅಲ್ಲಿ ನಾವು ಬಂದ್ರೆ, ಅಂಡ್ ಹಿಯರ್ ದೇ ಹ್ಯಾವ್ ನಾಟ್ ಮೆನ್ಷನ್ಡ್ ವೋಲ್ಟೇಜ್. ಹಾಗೆ ನಾವು ಆನ್ ಕಂಡೀಷನ್ ಬೇಸ್ಡ್ ಇದನ್ನ ನಾವು ಐಡೆಂಟಿಫೈ ಮಾಡಬೇಕು. ವಿ ನೋ ವೆರಿ ವೆಲ್. ಸೊ ಇಲ್ಲಿ ಏನ್ ಕೇಳಿದ್ದಾರೆ, ಅಬ್ಸರ್ವ್ ದ ಫಿಗರ್ ಗಿವನ್ ಬಿಲೋ ಅಮಾಂಗ್ ದ ರೆಸಿಸ್ಟರ್ಸ್ ಎ ಅಂಡ್ ಬಿ ಥ್ರೂ ವಿಚ್ ಆಫ್ ದ ರೆಸಿಸ್ಟರ್ಸ್ ಮೋರ್ ಕರೆಂಟ್ ಫ್ಲೋಸ್. ನಮಗೆ ಈಸಿಯಾಗಿ ಗೊತ್ತಿದೆ 20 ಓಮ್ ಅಂದ್ರೆ ಹೈಯರ್ ರೆಸಿಸ್ಟೆನ್ಸ್ ಇದ್ರೆ ಲೋಯರ್ ದ ಕರೆಂಟ್ ಫ್ಲೋ. ಹಾಗಾದ್ರೆ ಇಲ್ಲಿ ರೆಸಿಸ್ಟೆನ್ಸ್ ಕಡಿಮೆ ಇದೆ, ಕರೆಂಟ್ ಫ್ಲೋ ಏನಾಗಿರುತ್ತೆ, ಹೈಯರ್ ಆಗಿರುತ್ತೆ. ಸೊ ದಿಸ್ ಇಸ್ ದ ರೈಟ್ ಒನ್, 4 ಓಮ್ ಅಂತ ಬರ್ದಿರಬೇಕು. ಈಗ ನೆಕ್ಸ್ಟ್ ನಾವು ಕ್ವಶನ್ ನಂಬರ್ 6 ಬಂದ್ರೆ, ವಾಟ್ ಕಲರ್ ಇಸ್ ಡೇಂಜರ್ ಸಿಗ್ನಲ್ ಲೈಟ್ಸ್ ಅಂತ ಹೇಳಿದ್ರೆ ರೆಡ್ ಕಲರ್, ಬಿಕಾಸ್ ಇಟ್ ಹ್ಯಾಸ್ ಅ ವೇವ್ ಲೆಂತ್ ಕಾನ್ಸೆಪ್ಟ್ ಅನ್ನ ನೀವು ಬರೀಬೇಕು. ಹೈಯರ್ ದ ವೇವ್ ಲೆಂತ್, ಲೋಯರ್ ಇಟ್ಸ್ ಆಂಗಲ್ ಆಫ್ ಡಿವಿಯೇಷನ್, ಹೈಯರ್ ವೇವ್ ಲೆಂತ್ ಅನ್ನ ಬರೀರಿ. ನೆಕ್ಸ್ಟ್ ರಿಮೈನಿಂಗ್ ಎಲ್ಲ ಈಸಿ ಇದೆ. ಐ ಹೋಪ್ ನೀವೆಲ್ಲ ಇದನ್ನ ಸಾಲ್ವ್ ಮಾಡಿರ್ತೀರ. 3 ಮಾರ್ಕ್ಸ್ ಪ್ರಶ್ನೆಗಳಂತೂ ಆಸ್ ವಿ ಎಕ್ಸ್ಪೆಕ್ಟೆಡ್ ಇನ್ ದ ಆನ್ಯುವಲ್ ಎಕ್ಸಾಮಿನೇಷನ್ ಯಾವ ತರ ಮಾಡಲ್ ಪೇಪರ್ಸ್ ಅಲ್ಲಿ ಇದ್ವು ಹಾಗೆ ಇದೆ, ನಥಿಂಗ್ ಇಸ್ ಡಿಫರೆನ್ಸ್. ಅಂಡ್ ನಾವು 10th ಪ್ರಶ್ನೆ ಕನ್ಸ್ಟ್ರಕ್ಷನ್ ನೀವು ಮಾಡಿರ್ತೀರಾ. ಈಗ ನೆಕ್ಸ್ಟ್ 11th ಬಂದ್ರೆ ಅದು ಡೆಡ್ ಈಸಿ ಇದೆ. ನಾವು 12th ಕ್ವಶನ್ ಇಸ್ ಹಿಯರ್ ನ್ಯೂಮೆರಿಕಲ್. ಈಗ ಈ ನ್ಯೂಮೆರಿಕಲ್ ಅಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಗಿರುತ್ತೆ. ವಿ ಹ್ಯಾವ್ ಟು ವೇಟ್ ಫಾರ್ ದ ಕೀ ಆನ್ಸರ್ಸ್, ಬಿಕಾಸ್ ಅಟ್ ಲಾಸ್ಟ್ ದೇ ಹ್ಯಾವ್ ಗಿವನ್ ಕಾಂಬಿನೇಷನ್ಸ್. ಮೆಜಾರಿಟಿ ಆಫ್ ಸ್ಟೂಡೆಂಟ್ಸ್ ಟೋಟಲ್ ರೆಸಿಸ್ಟೆನ್ಸ್ ಅನ್ನ ತಗೊಂಡು, ಸೊ ಅದಾದ್ಮೇಲೆ ಪವರ್ ಅನ್ನ ಫೈಂಡ್ ಔಟ್ ಮಾಡಿರ್ತಾರೆ. 7.2 ವ್ಯಾಟ್ ಅಂತ ಬಂದಿರುತ್ತೆ. ಈಗ ಸಪರೇಟ್ ಆಗಿ ಆಕ್ಚುಲಿ ದಿಸ್ ಹ್ಯಾಸ್ ಟು ಬಿ ಡೂ ಸಪರೇಟ್ಲಿ. ಸೀರೀಸ್ ಕನೆಕ್ಷನ್ ಅಲ್ಲೇ ಸಪರೇಟ್ ಆಗಿ ಫೈಂಡ್ ಔಟ್ ಮಾಡಬೇಕು, ಪ್ಯಾರಲಲ್ ಆಗಿ ಸಪರೇಟ್ ಆಗಿ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಕಾಂಬಿನೇಷನ್ಸ್ ಅಂತ ಕೊಟ್ಟಿರೋದ್ರಿಂದ ವಿ ಹ್ಯಾವ್ ಟು ವೇಟ್ ಫಾರ್ ದ ಕೀ ಆನ್ಸರ್ಸ್, ಅಲ್ಲಿ ಏನಿರುತ್ತೆ ಆನ್ಸರ್ ಅಂತ. ಸೊ ಆಕ್ಚುಲಿ ಇದು 9 ವ್ಯಾಟ್ ಮತ್ತೆ 36 ವ್ಯಾಟ್ ಏನೋ ಸಪರೇಟ್ ಮಾಡಿದಾಗ ಬರುತ್ತೆ. ನಾನು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಲಿಲ್ಲ. ವಿ ವಿಲ್ ವೇಟ್ ಫಾರ್ ದ ಡಿಪಾರ್ಟ್ಮೆಂಟಲ್ ಕೀ ಆನ್ಸರ್ಸ್. ನಾವು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕೆಮಿಸ್ಟ್ರಿ ಪಾರ್ಟಿಗೆ ಬಂದ್ರೆ, ದ ಗ್ಯಾಸ್ ಲಿಬರೇಟೆಡ್ 13th ಪ್ರಶ್ನೆಗೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹಾಗೆ 14th ಬಂದ್ರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನಾವು 15th ಪ್ರಶ್ನೆಗೆ ಬಂದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. MCQಗಳು ಕೆಮಿಸ್ಟ್ರಿಯಲ್ಲಿ ತುಂಬಾ ಈಸಿಯಾಗಿ ಕೊಟ್ಟಿದ್ರು. ನಾವು ಫರ್ದರ್ ಇದುವೆಲ್ಲ ನಮಗೆ ಈಸಿ ಆಗಿರುತ್ತೆ. ಸೊ ಇಲ್ಲಿ ನಾವು ಇದನ್ನ ಮತ್ತೆ ಸ್ಪ್ಲಿಟ್ ಮಾಡ್ಬೇಕು. ಇಲ್ಲಿ ಇನ್ನೊಂದು ಬಾಂಡ್ ಇರುತ್ತೆ. ಸೊ ಟೋಟಲ್ ಸಿಂಗಲ್ ಬಾಂಡ್ 12 ಇರುತ್ತೆ, ಡಬಲ್ ಬಾಂಡ್ 1 ಇರುತ್ತೆ. ಈಗ ಇದನ್ನ ಬ್ಯಾಲೆನ್ಸ್ ಮಾಡಿ ಅವೆಲ್ಲ ಮಾಡಿರ್ತೀರಿ ನೀವು. ರಿಮೈನಿಂಗ್ ಆಲ್ ಈಸಿ ಆಗಿರುತ್ತೆ. ಇದರಲ್ಲಿ ಅಲ್ಯೂಮಿನಿಯಂ ಆಗಿರುತ್ತೆ. ಸೊ ರಿಮೈನಿಂಗ್ ಆಲ್ ಆಸ್ ವಿ ಎಕ್ಸ್ಪೆಕ್ಟೆಡ್ ಪ್ರಶ್ನೆಗಳೇ ಇದೆ. ಇದರಲ್ಲಿ ಏನು ಅಷ್ಟೊಂದು ಕಾಂಪ್ಲಿಕೇಟೆಡ್ ಏನೂ ಇಲ್ಲ. ನಾವು ನೆಕ್ಸ್ಟ್ ಬರೋದಾದ್ರೆ ಇದು ಈಸಿ ಇದೆ, ರಿಮೈನಿಂಗ್ ಆಲ್. ಈಗ 23rd ಪ್ರಶ್ನೆಗೆ ಬರೋಣ ನಾವು. ನೋಡಿ, ಈ 23rd ಪ್ರಶ್ನೆಯಲ್ಲಿ ಅವರಲ್ಲಿ ನೀಟಾಗಿ ಕೇಳಿದರೆ ವೈಟ್ ಪ್ರೆಸಿಪಿಟೇಟ್. ಸಿ PbNO3 ಟ್ವೈಸ್ ಮತ್ತೆ Ki ಪೊಟ್ಯಾಷಿಯಂ ಅಯೋಡೈಡ್. ಇದು ವೈಟ್ ಪ್ರೆಸಿಪಿಟೇಟ್ ಕೊಡೋದಿಲ್ಲ, ಯೆಲ್ಲೋ ಪ್ರೆಸಿಪಿಟೇಟ್ ಕೊಡುತ್ತೆ. ಬಟ್ ದೇ ಹ್ಯಾವ್ ಆಸ್ಕ್ಡ್ ವೈಟ್ ಪ್ರೆಸಿಪಿಟೇಟ್. ಸೊ ದ ರೈಟ್ ಆನ್ಸರ್ ಇಸ್ BaCl2 plus Na2SO4 ಗಿವ್ ರಿಸ್ ಟು BaSO4 plus 2NaCl. ವೈಟ್ ಪ್ರೆಸಿಪಿಟೇಟ್ ಆಗಿರುತ್ತೆ BaSO4. ಯಾವ ರಿಯಾಕ್ಷನ್ ಅಂತ ಹೇಳಿದ್ರೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಮತ್ತೆ ಆಪ್ಷನ್ ಅದರಲ್ಲಿ ಬಿ ಪ್ರಶ್ನೆ ಸಬ್ ಕ್ವಶನ್ ಇದೆ. ಆ ಪ್ರೆಸಿಪಿಟೇಷನ್ ಅಲ್ಲಿ ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ಪಾಸಿಟಿವ್ ಅಂಡ್ ನೆಗೆಟಿವ್ ಅಯಾನ್ಸ್. ಪಾಸಿಟಿವ್ ಅಯಾನ್ ಇಸ್ ಬೇರಿಯಂ ಅಂಡ್ ನೆಗೆಟಿವ್ ಅಯಾನ್ ಇಸ್ ಸಲ್ಫೇಟ್. ಓಕೆ, ನಾವು ಲೆಟ್ಸ್ ಮೂವ್ ಆನ್ ಟು ರಿಮೈನಿಂಗ್ ಎಲ್ಲ ಡೆಡ್ ಈಸಿ ಇದೆ. 4 ಮಾರ್ಕ್ಸ್ ಪ್ರಶ್ನೆನೂ ಆಪ್ಷನಲ್ ಪ್ರಶ್ನೆನೂ ಇದೆ, ಡೈರೆಕ್ಟ್ ಪ್ರಶ್ನೆನೂ ಈಸಿ ಇದೆ, ಮಾಡಿರ್ತೀರಾ. ಈಗ ನೆಕ್ಸ್ಟ್ ಬಯಾಲಜಿಗೆ ಹೋಗೋಣ. ಸೊ ಇಲ್ಲಿ ಬಯಾಲಜಿಯಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಟ್ರಿಕ್ಕಿ ಪ್ರಶ್ನೆಗಳು ನಾವು MCQ ಅಲ್ಲೇ ನೋಡಿದ್ವಿ. ಮೆಜಾರಿಟಿ ಆಫ್ ಸ್ಟೂಡೆಂಟ್ಸ್ ಮೈಟ್ ಹ್ಯಾವ್ ಮೇಡ್ ಮಿಸ್ಟೇಕ್ ಹಿಯರ್. ಸೊ ದ ಇಂಪಾರ್ಟೆಂಟ್ ರೋಲ್ ಆಫ್ ಟೊಮ್ಯಾಟೊ ಇನ್ ಟ್ರಾನ್ಸ್ಪಿರೇಷನ್ ಆಫ್ ವಾಟರ್ ಅಂತಿದೆ. ಸೊ ಇಲ್ಲಿ ಒಂದು ಟ್ವಿಸ್ಟ್ ಅನ್ನ ಹೇಳಿದ್ದಾರೆ. ಸೊ ಈಗ ಇದರಲ್ಲಿ ರೈಟ್ ಆನ್ಸರ್ 2 ಆಗಿರುತ್ತೆ. ಆಪ್ಷನ್ ಎ ಮತ್ತೆ ಆಪ್ಷನ್ ಡಿ ನೂ ಆಗಿರುತ್ತೆ. ಸೊ ವಿ ಹ್ಯಾವ್ ಟು ವೇಟ್ ಫಾರ್ ದ
ಡಿಪಾರ್ಟ್ಮೆಂಟಲ್ ಕೀ ಆನ್ಸರ್ಸ್ಗೆ ವೇಟ್ ಮಾಡಬೇಕು. ಎರಡರಲ್ಲಿ ಒಂದಾಗಿರುತ್ತೆ. ಆಕ್ಚುಲಿ ದಿಸ್ ಈಸ್ LBA ಕ್ವಶನ್, ಬಟ್ LBA ಅಲ್ಲಿ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಆಫ್ ವಾಟರ್ ಅನ್ನೋ ಒಂದು ವರ್ಡ್ ಅನ್ನು ಆಡ್ ಮಾಡಿಲ್ಲ, ಫೋಟೋಸಿಂಥಸಿಸ್ ಬೇಸ್ ಮೇಲೆ ಕೇಳಿದ್ದಾರೆ. ಸೊ ಇಲ್ಲಿ ಮೆಜಾರಿಟಿ ಆಫ್ ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡಿರೋ ಚಾನ್ಸಸ್ ಇರುತ್ತೆ. ಈಗ ಫೈನಲ್ ಆನ್ಸರ್ನ ನಾವು ಡಿಪಾರ್ಟ್ಮೆಂಟಲ್ ಕೀ ಆನ್ಸರ್ಸ್ಗೆ ವೇಟ್ ಮಾಡೋಣ. ಸೊ ಅದಾದ್ಮೇಲೆ 27th ಒನ್ ಆಪ್ಷನ್ ಬಿ ಆಗಿರುತ್ತೆ. ಇಲ್ಲೂ ಕೂಡ ಸ್ವಲ್ಪ ಟ್ವಿಸ್ಟ್ ಇದೆ ನೋಡಿ. ಇನ್ ಡೈಜೆಸ್ಟಿವ್ ಸಿಸ್ಟಮ್ ಆಫ್ಟರ್ ಮೌತ್ ಅಂತ ಏನಾದ್ರೂ ಫೈಂಡ್ ಔಟ್ ಆದ್ರೆ ಇಲ್ಲಿ ಪೆಪ್ಸಿನ್ ಇಂದ ಸ್ಟಾರ್ಟ್ ಆಗುತ್ತೆ. ಈಗ ರೈಟ್ ನಾವು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನಾವು ಲೆಟ್ಸ್ ಮೂವ್ ಆನ್ ಟು 28th ಪ್ರಶ್ನೆ. 28th ಪ್ರಶ್ನೆಗೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನಾವು ರಿಮೈನಿಂಗ್ ಎಲ್ಲ ಆಲ್ಮೋಸ್ಟ್ ಈಸಿ ಇದೆ. ಈಗ ಇದರಲ್ಲಿ ಬರೋದಾದ್ರೆ 30th ಪ್ರಶ್ನೆ, ಇದು ಕೂಡ ಸ್ವಲ್ಪ ಟ್ವಿಸ್ಟ್ ಇದೆ. ರೈಟ್ ಆನ್ಸರ್ ಇಸ್ ಆಪ್ಷನ್ ಇದು ಆರ್, ಬನಾನಾ ರೋಸ್ ಹೈಬಿಸ್ಕಸ್. ಬನಾನಾ ರೋಸ್ ಹೈಬಿಸ್ಕಸ್ ಯಾಕಂತ ಹೇಳಿದ್ರೆ ಅದರ ಬ್ರಾಂಚ್ ನ ಕಟ್ ಮಾಡಿ ಹಾಕಿದ್ರು ವಿ ವಿಲ್ ಗೆಟ್ ಬಡ್ಡಿಂಗ್ ಇಲ್ಲಿ ಬಡ್ಡಿಂಗ್ ಆಗಿರುತ್ತೆ ಇಲ್ಲಿ. ಸೊ ಅದನ್ನ ಬ್ರಾಂಚ್ ನ ಕಟ್ ಮಾಡಿ ಹಾಕಿದ್ರು ಆಗಿರುತ್ತೆ. ಬಟ್ ಇಲ್ಲಿ ಜಾಕ್ ಫ್ರೂಟ್ ಅಲ್ಲಿ ಅಸ್ ಗೂಗಲ್ ವೆನ್ ಎವರ್ ವಿ ಸರ್ಚ್ ಇನ್ ಗೂಗಲ್ ಇದು ಅಸೆಕ್ಸುವಲ್ ಮೋಡಲ್ಲೂ ಬರೋ ಚಾನ್ಸಸ್ ಇರುತ್ತೆ. ಸೊ ಈಗ ಕೀ ಆನ್ಸರ್ಸ್ ಡಿಪಾರ್ಟ್ಮೆಂಟಲ್ ಕೀ ಆನ್ಸರ್ಸ್ ನೋಡೋಣ. ರೈಟ್ ನೌ ದ ರೈಟ್ ಆನ್ಸರ್ ಇಸ್ ದಿಸ್ ಒನ್. ಓಕೆ, ಸೊ ಅಪಾರ್ಟ್ ಫ್ರಮ್ ದಟ್ ರಿಮೈನಿಂಗ್ ಆಲ್ ದ ಕ್ವಶನ್ಸ್ ಆರ್ ಡೆಡ್ ಈಸಿ. ಜಸ್ಟ್ MCQ ಲೆವೆಲ್ ಅಲ್ಲಿ ಮಾತ್ರ ಸ್ವಲ್ಪ ಕನ್ಫ್ಯೂಷನ್ ಮಾಡಿದ್ದಾರೆ. ಐ ಹೋಪ್ ಮೆಜಾರಿಟಿ ಆಫ್ ಸ್ಟೂಡೆಂಟ್ಸ್ ಮೈಟ್ ಹ್ಯಾವ್ ಡನ್ ವೆರಿ ವೆಲ್. ಇಟ್ ವಿಲ್ ಬಿ ವೆರಿ ಈಸಿಯೆಸ್ಟ್ ಕ್ವಶನ್ ಪೇಪರ್ ಟು ಸ್ಕೋರ್ 75 ಮಾರ್ಕ್ಸ್, 75 ಪ್ಲಸ್ ಔಟ್ ಆಫ್ 80. ಸೊ ಅಲ್ಲಿಗೆ 95 ಮೇಲೆ ಸ್ಕೋರ್ ಮಾಡೋದಕ್ಕೆ ಒಂದೊಳ್ಳೆ ಕ್ವಶನ್ ಪೇಪರ್ ಅಂತಾನೆ ಹೇಳಬಹುದು. ಔಟ್ ಆಫ್ ಔಟ್ ಸ್ಕೋರ್ ಮಾಡೋದಕ್ಕೆ ಸ್ವಲ್ಪ ಲಾಜಿಕಲ್ ಇರೋರು ಮಾಡ್ತಾರೆ. ಬಟ್ ಮೆಜಾರಿಟಿ ಆಫ್ ಸ್ಟೂಡೆಂಟ್ ದಿಸ್ ಟೈಮ್ ಕ್ಯಾನ್ ಏಬಲ್ ಟು ಗೆಟ್ A+ ಅಂದ್ರೆ ಡಿಸ್ಟಿಂಕ್ಷನ್ 90 ಅಬೌವ್ ಪರ್ಸೆಂಟೇಜ್ ಈಸಿಲಿ ದೇ ಕ್ಯಾನ್ ಏಬಲ್ ಟು ಗೆಟ್. ಓಕೆ, ಸೊ ರಿಮೈನಿಂಗ್ 4 ಸಬ್ಜೆಕ್ಟ್ ಇರುವಂತದ್ದು ಚೆನ್ನಾಗಿ ಮಾಡಿ. ವಿಶ್ ಯು ವೆರಿ ಆಲ್ ದ ಬೆಸ್ಟ್ ಡಿಯರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ವೆರಿ ಮಚ್.